Good morning, children. Welcome to today's EVS class. In our previous class, we were studying the lesson Variety of Food. We have studied till page number 57. So now open page number 58. So in your previous class, you have learnt about the food items that help us to be strong, the names of the food items that help us to grow, and the names of the food items that keep us healthy. Children, so please practice the food habits which keep you strong, healthy, and which helps you all to grow. Okay, daily eat what? Fresh vegetables, raw vegetables, ಹಸಿ ತರಕಾರಿಯನ್ನು ತಿನ್ನಿ, ಸ್ಪ್ರೌಟೆಡ್ ಸೀಡ್ಸ್, ಮೊಳಕೆ ಬಂದಂತಹ ಕಾಳುಗಳನ್ನು ತಿನ್ನಿ. ಸೊ after eating healthy food, you should also drink sufficient of water, children. Okay, so now let us continue the lesson, children. Write the basic food materials used to prepare these food items. ಸೊ ಇಲ್ಲಿ ಕೆಲವೊಂದು ಫುಡ್ ಐಟಮ್ಗಳ ಹೆಸರನ್ನು ಬರೆದು ಆಮೇಲೆ ಏನು ಮಾಡಬೇಕು, ನೀವು ಬೇಸಿಕ್ ಫುಡ್ ಮಟೀರಿಯಲ್. ಸೊ ಆ ಫುಡ್ ಐಟಮನ್ನು ಪ್ರಿಪೇರ್ ಮಾಡಲಿಕ್ಕೆ ಬೇಸಿಕ್ ಫುಡ್ ಐಟಮ್ಸ್ ಏನು ಬೇಕಲ್ಲ ಅವುಗಳ ಹೆಸರನ್ನು ಕೂಡ ನೀವೇನು ಮಾಡಬೇಕು, ಬರಿಬೇಕು. ಸಿಯರ್ ಫಾರ್ ಎಕ್ಸಾಂಪಲ್ ರೋಟಿ, ದೇ ಹ್ಯಾವ್ ಗಿವನ್ ರಾಗಿ, ರೈಸ್, ಜವಾರ್, ವೀಟ್. ಓಕೆ, ಸೊ ನಾವು ರೊಟ್ಟಿಯನ್ನು ಯಾವುದರಿಂದ ಮಾಡ್ತೇವೆ? ರಾಗಿಯಿಂದ ಮಾಡ್ತೇವೆ, ರೈಸಿಂದ ಮಾಡ್ತೇವೆ, ಅಕ್ಕಿಯಿಂದ ಮಾಡ್ತೇವೆ, ಜೋಳದಿಂದ ಮಾಡ್ತೇವೆ, ಗೋಧಿಯಿಂದ ನಾವೇನು ಮಾಡ್ತೇವೆ, ರೋಟಿಯನ್ನು ಮಾಡ್ತೇವೆ. ಸೊ ಲೆಟ್ ಅಸ್ ಸಿ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಉಪ್ಪಿಟ್ಟನ್ನು ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಾಗುತ್ತೆ? ವಿ ಯೂಸ್ ವಾಟರ್, ಸೆಮೋಲಿನ ಅಂದರೆ ರವೆ. ಓಕೆ, ರವೆ ಜೊತೆ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಬೇರೆ ಬೇರೆ ತರಕಾರಿಗಳನ್ನು ಮಿಕ್ಸ್ ಮಾಡಿ ನಾವೇನು ಮಾಡ್ತೇವೆ, ಉಪ್ಪಿಟ್ಟನ್ನು ಮಾಡ್ತೇವೆ. ಚಪಾತಿ ಮಾಡಲಿಕ್ಕೆ ವಿಚ್ ಈಸ್ ದ ಬೇಸಿಕ್ ಫುಡ್ ಮಟೀರಿಯಲ್, ಮೇನ್ ಫುಡ್ ಐಟಮ್ ಏನು ಟು ಪ್ರಿಪೇರ್ ಚಪಾತಿ? ವಿ ನೀಡ್ ವಾಟರ್, ವೀಟ್, ಚಿಲ್ಡ್ರನ್, ಗೋಧಿ ಹಿಟ್ಟು ಬೇಕು. ಹೌದಾ? ವೀಟ್ ಫ್ಲಾರ್, ಗೋಧಿ ಹಿಟ್ಟು ಬೇಕು. ಸೊ ನೆಕ್ಸ್ಟ್ ಟು ಪ್ರಿಪೇರ್ ಚೀಸ್ ಪ್ರಿಪೇರ್ ಮಾಡಲಿಕ್ಕೆ ಏನು ಬೇಕು? ವಿ ನೀಡ್ ಮಿಲ್ಕ್, ಹಾಲಿನ ಅವಶ್ಯಕತೆ ತುಂಬ ಇರುತ್ತೆ. ನೆಕ್ಸ್ಟ್ ನಾವೇನಾದರೂ ಸ್ವೀಟ್ಸನ್ನು ಪ್ರಿಪೇರ್ ಮಾಡ್ತಿದ್ದೇವೆ ಅಂದರೆ ವಾಟ್ ವಿ ನೀಡ್ ವಿದೌಟ್ ವಾಟ್ ಶುಗರ್ ಆರ್ ಜಾಗರಿ ವಿ ಕ್ಯಾನಾಟ್ ಪ್ರಿಪೇರ್ ಎನಿ ಕೈಂಡ್ ಆಫ್ ಸ್ವೀಟ್. ಸಕ್ಕರೆ ಅಥವಾ ಬೆಲ್ಲ ಇಲ್ಲದೆ ನಾವು ಯಾವ ರೀತಿಯಾದಂತಹ ಸ್ವೀಟನ್ನು ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ನೌ ದೇರ್ ಆರ್ ಮೆನಿ ಐಟಮ್ಸ್ ಶುಗರ್ ಫ್ರೀದು ಟ್ಯಾಬ್ಲೆಟ್ಸ್, ಆ ರೀತಿ ಎಲ್ಲ ಶುಗರ್ ಫ್ರೀ ಪೌಡರ್ಸ್ ಎಲ್ಲ ಬರುತ್ತೆ. ಸೊ ನೌ ದೇ ಆರ್ ಯೂಸಿಂಗ್ ದಟ್. But basic food material to prepare sweet is sugar, children. Next, pulao. To prepare pulao we need water, rice and vegetables. To prepare dosa we need water, rice and black gram, ಅಕ್ಕಿ ಮತ್ತು ಉದ್ದಿನ ಬೇಳೆ ಬೇಕು. ಹೌದಾ? ಮನೆಯಲ್ಲಿ ದೋಸೆ ಪ್ರಿಪೇರ್ ಮಾಡೋದಾದರೆ ಏನು ಮಾಡ್ತಾರೆ? ಅಕ್ಕಿ ದೋಸೆ, ಅಕ್ಕಿಯನ್ನು ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡ್ತಾರೆ? ದಿ ಪ್ರಿಪೇರ್ ದೋಸಾ. ಟು ಪ್ರಿಪೇರ್ ಇಡ್ಲಿ ಮತ್ತು ಬ್ಲ್ಯಾಕ್ ಗ್ರಾಮ್ ಆ್ಯಂಡ್ ಸೆಮೋಲಿನ. ಓಕೆ, ಸೊ ವಿ ಯೂಸ್ ವಾಟ್? ಇಡ್ಲಿ ಪ್ರಿಪೇರ್ ಮಾಡಬೇಕಾದ್ರೂ ಉದ್ದಿನ ಬೇಳೆ ಮತ್ತು ರವೆಯನ್ನು ಮಿಕ್ಸ್ ಮಾಡಿ ಇಡ್ಲಿ ಮಾಡ್ತೇವೆ. ಓಕೆ, I hope you have understood what about the food items and the basic food material used to prepare those food items. So once again observe the list that you have prepared, get clues from it and fill in the blanks. Okay, children, so look here. ರೈಸ್. ಓಕೆ, ಅಕ್ಕಿಯಿಂದ ನಾವೇನೇನು ಮಾಡ್ಬೋದು? ಅಕ್ಕಿಯಿಂದ ನಾವು ಕುಕ್ಕಡ್ ರೈಸ್ ಅನ್ನವನ್ನು ಮಾಡ್ಬೋದು. ಎಸ್ ಆರ್ ನೋ? ವಿ ಕ್ಯಾನ್ ಪ್ರಿಪೇರ್ ಪುಲಾವ್, ವಿ ಕ್ಯಾನ್ ಪ್ರಿಪೇರ್ ರೋಟಿ, ವಿ ಕ್ಯಾನ್ ಪ್ರಿಪೇರ್ ದೋಸಾ, ವಿ ಕ್ಯಾನ್ ಪ್ರಿಪೇರ್ ವಾಟ್? ಇಡ್ಲಿ. ವಿತ್ ದ ಹೆಲ್ಪ್ ಆಫ್ ರೈಸ್ ವಿ ಆಲ್ಸೋ ವಿ ಕ್ಯಾನ್ ಪ್ರಿಪೇರ್ ಅವಲಕ್ಕಿ, ದಟ್ ಈಸ್ ಬೀಟನ್ ರೈಸ್. ಓಕೆ, ಬೀಟನ್ ರೈಸನ್ನು ಅವಲಕ್ಕಿಯನ್ನು ಏನು ಮಾಡ್ತಾರೆ? ಅಕ್ಕಿಯಿಂದನೇ ಮಾಡ್ತಾರೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ ಇಂಗ್ರೀಡಿಯೆಂಟ್ ವೀಟ್, ಗೋಧಿಯಿಂದ ಏನು ಮಾಡ್ತಾರೆ? ಗೋಧಿಯಿಂದ ಸೊ ದೇ ಪ್ರಿಪೇರ್ ವಾಟ್? ಸ್ವೀಟ್ಸ್. ಓಕೆ, ದೇ ಪ್ರಿಪೇರ್ ಡೆಸರ್ಟ್ಸ್, ದೇ ಪ್ರಿಪೇರ್ ಚಪಾತಿ. ಓಕೆ, ದೇ ಪ್ರಿಪೇರ್ ವಾಟ್? ಪ್ಯಾನ್ಕೇಕ್ಸ್. Okay, they prepare pancakes, they prepare
puri. Okay, they prepare what? Bread. And also with the wheat they prepare what? Payasam. Okay, they also prepare what? Payasam. So now next let us look at the other thing. ಸೊ ವಿತ್ ದ ಹೆಲ್ಪ್ ಆಫ್ ವೆಜಿಟೇಬಲ್ಸಿಂದ ಏನು ಮಾಡ್ತಾರೆ, ವೆಜಿಟೇಬಲ್ಸನ್ನು ಉಪ್ಪಿಟ್ಟಲ್ಲಿ ಯೂಸ್ ಮಾಡ್ತಾರೆ. ಓಕೆ, ದೇ ಯೂಸ್ ಟು ಪ್ರಿಪೇರ್ ವಾಟ್? ಸಲಾಡ್ಸ್. ಓಕೆ, ನಾಟ್ ಸಲಾಪ್, ದೇ ಆರ್ ಯೂಸ್ ಟು ಪ್ರಿಪೇರ್ ವಾಟ್? ಸಲಾಡ್ಸ್. SALAD, ಸಲಾಡ್ಸ್. ಓಕೆ, ದೇ ಆರ್ ಯೂಸ್ಡ್, ವೆಜಿಟೇಬಲ್ಸ್ ಆರ್ ಯೂಸ್ ಟು ಪ್ರಿಪೇರ್ ವಾಟ್? ಸಾಂಬಾರ್. ಓಕೆ, ವೆಜಿಟೇಬಲ್ಸ್ ಆರ್ ಯೂಸ್ ಟು ಪ್ರಿಪೇರ್ ವಾಟ್? curry. And vegetables are used in what? Pulaus. Okay, like this vegetables are used in what? Different food items. So next the item is milk. So milk ಇಂದ ನೀವೇನು ಯೂಸ್ ಮಾಡ್ತೀರಾ? ಸೊ with the help of milk what we do? We prepare butter. Okay, we prepare what? Curd. We prepare ghee. Okay, we prepare what? Kunda. And we prepare what? Pedas. And we prepare the most favorite of the children, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪದಾರ್ಥ ಏನು? ಚಾಕ್ಲೇಟ್ಸ್. ಹಾಲಿಂದ ಏನು ಮಾಡ್ತಾರೆ? ಚಾಕ್ಲೇಟನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿತ್ ದ ಹೆಲ್ಪ್ ಆಫ್ ತೂರ್ ದಾಲ್, ತೊಗರಿ ಬೇಳೆಯಿಂದ ಏನು ಮಾಡ್ತಾರೆ? ಸೊ ಬೇಳೆಗಳನ್ನು ಯಾವುದಕ್ಕೆ? ಸಾಂಬಾರಿಗೆ. ಓಕೆ, ದೇ ಯೂಸ್ ಇಟ್ ಟು ಪ್ರಿಪೇರ್ ವಾಟ್? ಬಾಜೀಸ್, ದಟ್ ಈಸ್ ಕರೀಸ್. ಓಕೆ, ಇಟ್ ಈಸ್ ಯೂಸ್ ಟು ಪ್ರಿಪೇರ್ ರಾಯ್ತಾಸ್. ಇಟ್ ಈಸ್ ಯೂಸ್ ಟು ಪ್ರಿಪೇರ್ chutney. Okay, it is used to prepare what? Chutney, children. Okay, it is used to prepare curries. Okay, it is used to prepare pancake. ಹೋಳಿಗೆಯನ್ನು ಮಾಡಲಿಕ್ಕೂ ಏನು ಮಾಡ್ತಾರೆ? ತೂರ್ ದಾಲನ್ನು ಯೂಸ್ ಮಾಡ್ತಾರೆ. ಓಕೆ, do you know where we get the food materials that you have listed? For example, we get rice from the ಪ್ಯಾಡಿ ಪ್ಲ್ಯಾಂಟ್ಸ್. ನೀವು ಎಲ್ಲ ಏನೋ ಫುಡ್ ಐಟಮ್ಸನ್ನು ಲಿಸ್ಟ್ ಮಾಡಿದರೆ, ಫುಡ್ ಮಟೀರಿಯಲ್ಸನ್ನು ಲಿಸ್ಟ್ ಮಾಡಿದ್ರಿ. ಸೊ ಹಾಗಿದ್ರೆ ಮಕ್ಕಳ ನಿಮಗೆ ಗೊತ್ತಿದೆಯಾ ಈ ಎಲ್ಲ ಫುಡ್ ಐಟಮ್ಸ್ ನಮಗೆ ಎಲ್ಲಿಂದ ಸಿಗುತ್ತೆ ಹೇಳಿ? ಸೊ ಸಿಯರ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ನಮಗೆ. ಏನು, ನಮ್ಗೆ ಅಕ್ಕಿ ಎಲ್ಲಿಂದ ಸಿಗುತ್ತೆ? ಅಕ್ಕಿ ಪ್ಯಾಡಿ ಪ್ಲ್ಯಾಂಟಿಂದ ಸಿಗತ್ತೆ. ಭತ್ತದ ಗಿಡದಿಂದ ಏನಾಗುತ್ತೆ? ನಮಗೆ ಅಕ್ಕಿ ಸಿಗತ್ತೆ. ಸೊ ನಾವು ಕ್ಲಾಸಿಫೈ ದ ಫುಡ್ ಐಟಮ್ಸ್ ದಟ್ ಆರ್ ಅವೈಲಬಲ್ ಇನ್ ಯುವರ್ ಪ್ಲೇಸ್ ಆ್ಯಸ್ ಪ್ಲ್ಯಾಂಟ್ ಸೋರ್ಸ್ ಆ್ಯಂಡ್ ಆ್ಯನಿಮಲ್ ಸೋರ್ಸ್. ಸೊ ನಮಗೆ ಪ್ಲ್ಯಾಂಟ್ ಸೋರ್ಸಿಂದ ಯಾವ್ಯಾವ ಏನೋ ಫುಡ್ ಐಟಮ್ಸ್ ಸಿಗುತ್ತೆ. ಸಸ್ಯದ ಮೂಲಗಳಿಂದ ನಮಗೆ ಯಾವ್ಯಾವ ಫುಡ್ ಐಟಮ್ಸ್ ಸಿಗುತ್ತೆ? ನಮಗೆ ಅಕ್ಕಿ, ರಾಗಿ, ಓಕೆ, ರೈಸ್, ರಾಗಿ, ವೀಟ್, ಜವಾರ್, ಮಿಲೆಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್. ದೀಸ್ ಆಲ್ ಐಟಮ್ಸ್ ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ ಸೋರ್ಸ್. ಸಸ್ಯಗಳ ಮೂಲದಿಂದ ನಮಗೇನಾಗತ್ತೆ? ಇದು ಎಲ್ಲ ಆಹಾರ ಪದಾರ್ಥಗಳು ಸಿಗತ್ತೆ. ನೆಕ್ಸ್ಟ್ ಫ್ರಮ್ ದಿ ಆ್ಯನಿಮಲ್ ಸೋರ್ಸ್. ವಿಚ್ ಆರ್ ದಿ ಫುಡ್ ಐಟಮ್ಸ್ ವಿ ಗೆಟ್ ಫ್ರಮ್ ದಿ ಆ್ಯನಿಮಲ್ ಸೋರ್ಸ್? ಪ್ರಾಣಿಗಳ ಮೂಲದಿಂದ ನಮಗೆ ಯಾವ್ಯಾವ ಆಹಾರ ಪದಾರ್ಥಗಳು ಸಿಗ್ತದೆ? ಎಗ್, ಮೊಟ್ಟೆ, ಮೀಟ್, ಮಾಂಸ, ಮಿಲ್ಕ್, ಹಾಲು, ಚೀಸ್, ಬಟರ್. ದೀಸ್ ಆಲ್ ವಾಟ್ ಐಟಮ್ಸ್ ವಿ ಗೆಟ್ ಫ್ರಮ್ ಆ್ಯನಿಮಲ್ ಸೋರ್ಸ್, ಚಿಲ್ಡ್ರನ್. ಓಕೆ, next there is a game, children. So when you come to school, let us play all those games. Next, observe the quantity of food eaten by young people and elders. Okay, so listen here. People eat according to their age and the nature of the work they do. The quantity of food eaten by boys and girls of the same age differs. So people, they eat food according to their age. ತಮ್ಮ ವಯಸ್ಸಿಗೆ ತಕ್ಕ ಹಾಗೆ ತಾವು ಮಾಡುವಂತಹ ಕೆಲಸದ ಏನು ಪ್ರಕಾರದ ಮೇಲೆ ಎಲ್ಲ ಜನರು ಏನು ಮಾಡ್ತಾರೆ? ಆಹಾರವನ್ನು ಸೇವಿಸ್ತಾರೆ. ಓಕೆ, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಆಹಾರವನ್ನು ಸೇವಿಸ್ತಾರೆ, ದೊಡ್ಡವರಿಗೆ ಸ್ವಲ್ಪ ಹೆಚ್ಚಿಗೆ ಆಹಾರದ ಅವಶ್ಯಕತೆ ಇರುತ್ತೆ. ಓಕೆ, ಯಾರು ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ ಅಥವಾ ತಮ್ಮ ದೇಹವನ್ನು ದಂಡಿಸಿ ಯಾರು ಕೆಲಸ ಮಾಡ್ತಾರೋ ಅವರಿಗೇನು ಆಹಾರ ಸ್ವಲ್ಪ ಹೆಚ್ಚಾಗಿ ಬೇಕಾಗತ್ತೆ. ಆಹಾರದ ಪ್ರಮಾಣ ಅವ್ರು ಏನು ಮಾಡ್ತಾರೆ? ಹೆಚ್ಚಾಗಿ ತಗೊಳ್ತಾರೆ. ಅದೇ ರೀತಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನು ಲೈಟಾಗಿ ವರ್ಕ್ ಮಾಡ್ತಾರೆ. ಸೊ ವಾಟ್ ದೇ ಡೂ ದಿ ವರ್ಕ್ ವಿತ್ ದ ಮೆಂಟಲಿ ಯಾರು ವರ್ಕ್ ಮಾಡ್ತಾರೆ, ದೇ
take less food. The people who work physically, they need a lot of food. Children, okay, and boys and girls, they also eat a different quantity of food. ಚಿಲ್ಡ್ರನ್ ದೋ ಮೇ ಬಿ ಆಫ್ ಸೇಮ್ ಏಜ್, ಒಂದೇ ವಯಸ್ಸಿನವರಾದರೂ ಬಾಯ್ಸ್ ಮತ್ತು ಗರ್ಲ್ಸ್ ಏನು ಮಾಡ್ತಾರೆ, ಅವರು ತಿನ್ನುವಂತಹ ಆಹಾರದ ಪ್ರಮಾಣ ಏನಾಗಿರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ ಮಕ್ಕಳ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್ ಚಿಲ್ಡ್ರನ್. ಸೊ ದ ರಿಮೈನಿಂಗ್ ಪಾರ್ಟ್ let us continue in our next class. Thank you.